ಇವತ್ತಿನ ಜನರೇಷನ್ನ 90% ಹುಡುಗರಲ್ಲಿ ಆ ಮರ್ದಾನಗಿ ಅನ್ನೋದು ಉಳ್ಕೊಂಡಿಲ್ಲ. ಆ ಅಸಲಿ ಮಸ್ಕುಲಿನ್ ಎನರ್ಜಿ, ಆ ಎಗ್ರೆಷನ್ ಎಲ್ಲವೂ ಕಣ್ಮರೆ ಆಗ್ತಾ ಇದೆ. ಸೆಲ್ಫ್ ಕಾನ್ಫಿಡೆನ್ಸ್ ಕೊರತೆ, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಅತಿಯಾಗಿ ಸೆನ್ಸಿಟಿವ್ ಆಗೋದು, ಈ ಫೆಮಿನೈನ್ ಕ್ವಾಲಿಟೀಸ್ ಹುಡುಗರಲ್ಲಿ ಬರ್ತಾ ಇರೋದಕ್ಕೆ ಒಂದೇ ಕಾರಣ, ಲೋ ಟೆಸ್ಟೋಸ್ಟೆರಾನ್. ನನ್ನ ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಡಬಲ್ಲಿರಾ? ಇವತ್ತಿನ ಆವ್ರೇಜ್ ಹುಡುಗರ ಟೆಸ್ಟೋಸ್ಟೆರಾನ್ ಲೆವೆಲ್ ಎಷ್ಟಿರ್ಬೋದು? 300, 400 ಅಥವಾ ಬಹಳ ಅಂದ್ರೆ 500. ಸೈನ್ಸ್ ಇದನ್ನೇ ನಾರ್ಮಲ್ ಅಂತ ಕ್ಲೈಮ್ ಮಾಡುತ್ತೆ. ಆದ್ರೆ ಅಸಲಿ ಪ್ರಾಬ್ಲಮ್ ಇರೋದೇ ಇಲ್ಲಿ. ನಾವು ಈ ಲೋ ಟೆಸ್ಟೋಸ್ಟೆರಾನ್ ಜೊತೆ ಬದುಕೋದನ್ನ ಕಲ್ತ್ಕೊಂಡಿದೀವಿ. ಫ್ಯಾಕ್ಟ್ ಏನಪ್ಪಾ ಅಂದ್ರೆ, ನಮ್ಮ ಪೂರ್ವಜರ ಟೆಸ್ಟೋಸ್ಟೆರಾನ್ ಲೆವೆಲ್ ಇವತ್ತಿನ ಜನರೇಷನ್ಗಿಂತ ಎಷ್ಟೋ ಪಟ್ಟು ಹೆಚ್ಚಿತ್ತು ಮತ್ತು ಇದು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಲೇ ಇದೆ. ಹಾಗಾದ್ರೆ ಏನಿದು ಟೆಸ್ಟೋಸ್ಟೆರಾನ್? ಒಬ್ಬ ಹುಡುಗನನ್ನ ಮ್ಯಾನ್ ಆಗಿ ಕನ್ವರ್ಟ್ ಮಾಡಕ್ಕೆ ಇದು ಯಾಕೆ ಅಷ್ಟು ಇಂಪಾರ್ಟೆಂಟ್? ಈ ಸೈಂಟಿಫಿಕ್ ಟ್ರೂತ್ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಮತ್ತು ವಿಡಿಯೋ ಕೊನೆಯಲ್ಲಿ ಟೆಸ್ಟೋಸ್ಟೆರಾನ್ ಅನ್ನ ನ್ಯಾಚುರಲ್ ಆಗಿ 10x ಇನ್ಕ್ರೀಸ್ ಮಾಡೋ 4 ಬೆಸ್ಟ್ ಸೊಲ್ಯೂಷನ್ಸ್ ಕೊಡ್ತೀನಿ. ಟೆಸ್ಟೋಸ್ಟೆರಾನ್ ಅನ್ನೋದು ನಿಮ್ಮ ಟೆಸ್ಟಿಕಲ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗೋ ಒಂದು ಹಾರ್ಮೋನ್. ನೀವು ಕೇವಲ ಒಬ್ಬ ಮೇಲಾಗಿ ಉಡ್ಕೊಳ್ತೀರಾ ಅಥವಾ ಒಬ್ಬ ರಿಯಲ್ ಮ್ಯಾನ್ ಆಗ್ತೀರಾ ಅನ್ನೋದನ್ನ ಇದೇ ಡಿಸೈಡ್ ಮಾಡುತ್ತೆ. ನಿಮ್ಮ ಮಸ್ಕ್ಯುಲಿನಿಟಿಯ ಅಡಿಪಾಯವೇ ಈ ಹಾರ್ಮೋನ್. ಸ್ಪರ್ಮ್ ಪ್ರೊಡಕ್ಷನ್ ನಿಂದ ಹಿಡಿದು ಮಸಲ್ಸ್, ಬೋನ್ಸ್, ಲಿಬಿಡೋ, ಮೆಂಟಲ್ ಸ್ಟ್ರೆಂತ್, ಡೀಪ್ ವಾಯ್ಸ್, ಹೇರ್, ಸ್ಕಿನ್ ಮತ್ತು ನಿಮ್ಮ ಓವರ್ ಆಲ್ ಹೆಲ್ತ್ ಎಲ್ಲವೂ ಇದರ ಕಂಟ್ರೋಲಲ್ಲಿದೆ. ಇದನ್ನ ಮೇಲ್ ಹಾರ್ಮೋನ್ ಅಥವಾ ಶಾರ್ಟ್ ವ್ಯಕ್ತಿ ಹಾರ್ಮೋನ್ ಅಂತಾನೂ ಕರೀತಾರೆ. ಒಂದು ವೇಳೆ ಈ ಟಿ ಲೆವೆಲ್ ಕಡಿಮೆ ಆಯಿತು ಅಂದರೆ ನಿಮ್ಮ ಸ್ಟ್ರೆಂತ್, ಕಾನ್ಫಿಡೆನ್ಸ್, ಮೋಟಿವೇಶನ್ ಮತ್ತು ಡಿಸಿಪ್ಲಿನ್ ಎಲ್ಲವೂ ಮಣ್ಣು ಪಾಲಾಗುತ್ತೆ. ಇದು ನಿಮ್ಮನ್ನ ಮೆಂಟಲಿ ಮತ್ತು ಫಿಸಿಕಲಿ ಇಬ್ಬದಿಯಿಂದಲೂ ಕುಗ್ಗಿಸ್ಬಿಡುತ್ತೆ. ಇವತ್ತಿನ ದಿನಗಳಲ್ಲಿ ಈ ಹಾರ್ಮೋನ್ 30 ವರ್ಷಕ್ಕೆಲ್ಲ ಇಳಿಯೋದಕ್ಕೆ ಶುರುವಾಗ್ತಿದೆ. ನಿಜವಾಗಿ ಯಾವ ಏಜ್ನಲ್ಲಿ ಇದು ಪೀಕ್ನಲ್ಲಿ ಇರಬೇಕೋ ಅದೇ ಟೈಮ್ನಲ್ಲಿ ಡೌನ್ ಆಗ್ತಿದೆ. ಇಲ್ಲಿ ಡೌನ್ ಆಗ್ತಿದೆ. ಅದಕ್ಕೆ ಇವತ್ತು ಮಸ್ಕ್ಯುಲಿನಿಟಿ ಅನ್ನೋದು ನಾಶವಾಗ್ತಾ ಇದೆ. ಯಾವಾಗ ನಿಮ್ಮಲ್ಲಿ ಅಗ್ರೆಷನ್, ಫೋಕಸ್ ಮತ್ತು ಕಾನ್ಫಿಡೆನ್ಸ್ ಜಾಸ್ತಿ ಇರಬೇಕೋ ಆ ಟೈಮ್ನಲ್ಲಿ ನೀವು ವೀಕ್ ಆಗಿ, ಸುಸ್ತಾಗಿ ಮತ್ತು ಕನ್ಫ್ಯೂಸ್ಡ್ ಆಗಿ ಫೀಲ್ ಮಾಡ್ತೀರಾ. ನೆನ್ಪಿಡಿ, ಟೆಸ್ಟೋಸ್ಟೆರಾನ್ ಅಂದ್ರೆ ಬರೀ ಮಸಲ್ಸ್ ಮಾತ್ರವಲ್ಲ, ಇದು ನಿಮ್ಮ ಎನರ್ಜಿ, ಮೈಂಡ್ ಸೆಟ್ ಮತ್ತು ನಿಮ್ಮ ಐಡೆಂಟಿಟಿಯನ್ನ ಕಂಟ್ರೋಲ್ ಮಾಡುತ್ತೆ. ನಿಮ್ಮ ಟಿ ಲೆವೆಲ್ ಚೆಕ್ ಮಾಡೋಕ್ಕೆ ಬ್ಲಡ್ ಟೆಸ್ಟ್ ಮಾಡಿಸ್ಬೋದು, ಆದರೆ ರಿಪೋರ್ಟ್ ಬರೋ ಮುನ್ನವೇ ಈ ಕೆಳಗಿನ ಸೈನ್ಸ್ ಮೂಲಕ ನೀವೇ ಕಂಡುಹಿಡಿಯಬಹುದು. ಮಾರ್ನಿಂಗ್ ವುಡ್ ಇದು ಅತ್ಯಂತ ಸುಲಭವಾದ ದಾರಿ. ನಿಮಗೆ ಬೆಳಿಗ್ಗೆ ಎದ್ದಾಗ ಸ್ಟ್ರಾಂಗ್ ಎರೆಕ್ಷನ್ ಆಗ್ತಿಲ್ಲ ಅಂದ್ರೆ ಅದು ನಿಮ್ಮ ಟೆಸ್ಟೋಸ್ಟೆರಾನ್ ಲೋ ಇದೆ ಅನ್ನೋದಕ್ಕೆ ಕ್ಲಿಯರ್ ಸೈನ್. ಬೆಳಿಗ್ಗೆ ಹೊತ್ತು ಟೆಸ್ಟೋಸ್ಟೆರಾನ್ ಹೈ ಇರುತ್ತೆ. ಒಂದು ವೇಳೆ ಎರೆಕ್ಷನ್ ಇಲ್ಲ ಅಂದ್ರೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಮತ್ತು ನರ್ವ್ ಸೆನ್ಸಿಟಿವಿಟಿ ವೀಕ್ ಆಗಿದೆ ಅಂತ ಅರ್ಥ. ಚೆಸ್ಟ್ ಮತ್ತು ಬೆಲಿ ಫ್ಯಾಟ್, ನಿಮ್ಮ ಎದೆ ಮತ್ತು ಹೊಟ್ಟೆಯ ಭಾಗದಲ್ಲಿ ಫ್ಯಾಟ್ ಜಾಸ್ತಿ ಆಗ್ತಾ ಇದ್ರೆ ಅದು ನಿಮ್ಮ ಟೆಸ್ಟೋಸ್ಟೆರಾನ್, ಎಸ್ಟ್ರೋಜನ್, ಗರ್ಲ್ ಹಾರ್ಮೋನ್ ಆಗಿ ಕನ್ವರ್ಟ್ ಆಗ್ತಿದೆ ಅಂತ ಅರ್ಥ. ಹೈ ಟೆಸ್ಟೋಸ್ಟೆರಾನ್ ಇರೋರು ಫ್ಯಾಟ್ ಅನ್ನ ಬೇಗ ಬರ್ನ್ ಮಾಡ್ತಾರೆ, ಆದ್ರೆ ಲೋ ಟಿ ಲೆವೆಲ್ ಇರೋರು ಫ್ಯಾಟ್ ಸ್ಟೋರ್ ಮಾಡ್ತಾರೆ. ವೀಕ್ ಬೋನ್ಸ್ ಮತ್ತು ಮಸಲ್ ಲಾಸ್. 35ರಿಂದ 40 ವರ್ಷಕ್ಕೂ ಮುಂಚೆ ನೀವು ನಾರ್ಮಲ್ ಕೆಲಸ ಮಾಡೋಕೆ ಕಷ್ಟಪಡ್ತಿದ್ರೆ, ಕೈ ಕಾಲು ಸೆಳೆತ ಬರ್ತಿದ್ರೆ ನಿಮ್ಮ ಟೆಸ್ಟೋಸ್ಟೆರಾನ್ ಡೇಂಜರಸ್ ಆಗಿ ಲೋ ಇದೆ. ಸುಸ್ತು, ಕ್ಯಾಲ್ಸಿಯಂ ಕೊರತೆ ಅಂತ ಇವನ್ನೆಲ್ಲ ಕಡೆಗಣಿಸಬೇಡಿ. ಅಸಲಿ ಕಳ್ಳ ಟೆಸ್ಟೋಸ್ಟೆರಾನ್. 1. ನ್ಯೂಟ್ರಿಷನ್. ನಿಮ್ಮ ಪರ್ಸನಾಲಿಟಿ ಇಂಪ್ರೂವ್ ಮಾಡಬೇಕು ಅಥವಾ ಹೈಟ್ ಬೆಳಿಬೇಕು ಅಂದ್ರೆ ಮೊದಲು ಡಯಟ್ ಸರಿ ಮಾಡ್ಕೊಳ್ಳಿ. ಪ್ರೋಟೀನ್. ನಿಮ್ಮ ಬಾಡಿ ಪ್ರೋಟೀನ್ ಇಲ್ಲದೆ ಶೂನ್ಯ. ಮಸಲ್ ಸ್ಟ್ರೆಂತ್ ಮತ್ತು ಫ್ಯಾಟ್ ಬರ್ನ್ ಮಾಡೋಕೆ ಪ್ರೋಟೀನ್ ಅತ್ಯಗತ್ಯ. ಎಗ್ಸ್, ಚಿಕನ್, ಪನೀರ್ ಅಥವಾ ಸೋಯಾಬೀನ್ ಆಡ್ ಮಾಡಿ. ಹೆಲ್ತಿ ಫ್ಯಾಟ್ಸ್. ಹಾರ್ಮೋನ್ ಇಂಪ್ರೂವ್ ಮಾಡೋಕೆ ದೇಸಿ ತುಪ್ಪ, ಬಾದಾಮಿ, ಅಕ್ರೋಟ್ ಮತ್ತು ಪಂಪ್ಕಿನ್ ಸೀಡ್ಸ್ ಸೇವಿಸಿ. ಜಿಂಕ್ ಮತ್ತು ಮ್ಯಾಗ್ನೀಸಿಯಂ. ಜಿಂಕ್ ಅನ್ನ ಟೆಸ್ಟೋಸ್ಟೆರಾನ್ನ ಫ್ಯೂಯಲ್ ಅಂದುಕೊಳ್ಳಿ. ಇವತ್ತಿನ 80% ಹುಡುಗರಲ್ಲಿ ಜಿಂಕ್ ಕೊರತೆ ಇದೆ. ಅದಕ್ಕೆ ಅವರಿಗೆ ಮೋಟಿವೇಶನ್ ಬರಲ್ಲ. 2. ಸ್ಟ್ರೆಂತ್ ಟ್ರೈನಿಂಗ್ ಮತ್ತು HIIT. ನೀವು ಫಾಸ್ಟ್ ಆಗಿ ಟೆಸ್ಟೋಸ್ಟೆರಾನ್ ರಿಲೀಸ್ ಮಾಡಬೇಕಂದ್ರೆ ಲೆಗ್ ವರ್ಕೌಟ್ ಮಿಸ್ ಮಾಡಲೇಬೇಡಿ. ವಾರದಲ್ಲಿ 4 ದಿನ ಹೆವಿ ವರ್ಕೌಟ್ ಮಾಡಿ, ಜೊತೆಗೆ ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗ್ ಮಾಡಿ. ಅಂದ್ರೆ 30 ಸೆಕೆಂಡ್ ಫಾಸ್ಟ್ ಆಗಿ ಓಡೋದು, ಆಮೇಲೆ 1 ನಿಮಿಷ ರೆಸ್ಟ್ ತಗೊಳ್ಳೋದು. ಈ ರೀತಿ ಮಾಡಿದಾಗ ಬಾಡಿಗೆ ಒಂದು ಶಾಕ್ ಸಿಗುತ್ತೆ ಮತ್ತು ಟೆಸ್ಟೋಸ್ಟೆರಾನ್ ಸ್ಕೈ ರಾಕೆಟ್ ತರ ಬೂಸ್ಟ್ ಆಗುತ್ತೆ. 3. ಕ್ವಾಲಿಟಿ ಸ್ಲೀಪ್. ನೀವು ಎಷ್ಟೇ ಓದ್ಲಿ ಅಥವಾ ಫೋನ್ ನೋಡ್ಲಿ, ಮಿನಿಮಮ್ 7ರಿಂದ 8 ಗಂಟೆ ನಿದ್ದೆ ಬೇಕೇ ಬೇಕು. ಯಾಕಂದ್ರೆ ನಿಮ್ಮ ಬಾಡಿ ಹಾರ್ಮೋನ್ಸ್ ರಿಪೇರಿ ಮಾಡೋದು ನೀವು ನಿದ್ದೆ ಮಾಡುವಾಗ ಮಾತ್ರ. 4. ಸೂಪರ್ ನ್ಯಾಚುರಲ್ ಹರ್ಬ್ಸ್. ಆಯುರ್ವೇದದ ಪವರ್ ಬಳಸಿ. ಸಫೇದ್ ಮುಸ್ಲಿ ಮತ್ತು ಅಕ್ರಕರ್ ಅಂತಹ ನ್ಯಾಚುರಲ್ ಹರ್ಬ್ಸ್ ಬಳಸಿ. ಇವು 100% ನ್ಯಾಚುರಲ್ ಮತ್ತು 0 ಸೈಡ್ ಎಫೆಕ್ಟ್. ಇವುಗಳ ಬಗ್ಗೆ ನೀವೇ ರಿಸರ್ಚ್ ಮಾಡಿ ನೋಡಿ, ಇವು ಎಷ್ಟು ಪವರ್ಫುಲ್ ಅಂತ ಗೊತ್ತಾಗುತ್ತೆ. ಈ ಹರ್ಬ್ಸ್ ಅನ್ನು ನಾನು ಕೂಡ ಯೂಸ್ ಮಾಡ್ತೀನಿ. ಈಗ ನಿಮ್ಗೆ ಗೊತ್ತಾಗಿದೆ ಅಲ್ವಾ ಟೆಸ್ಟೋಸ್ಟೆರಾನ್ ಅಂದ್ರೆ ಏನು ಮತ್ತು ಅದನ್ನ ಹೇಗೆ ಹೆಚ್ಚಿಸೋದು ಅಂತ. ಟೆಸ್ಟೋಸ್ಟೆರಾನ್ ನಿಮ್ಮ ವಾಯ್ಸ್ ಅನ್ನು ಡೀಪ್ ಮಾಡಕ್ಕೆ ಕೂಡ ಬಹಳ ಮುಖ್ಯ. ಒಂದು ವೇಳೆ ನಿಮ್ಗೆ ವಾಯ್ಸ್ ಮ್ಯಾಚಿಂಗ್ ಬಗ್ಗೆ ಡೀಟೇಲ್ ಗೈಡ್ ಬೇಕಿದ್ರೆ ಈ ವಿಡಿಯೋಗೆ 400 ಕಮೆಂಟ್ಸ್ ಮಾಡಿ, ನಾನು ಖಂಡಿತ ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Subscribe to my channel.